ಹಾಯ್ ಹಲೋ, ನೀವು ನೋಡ್ತಾ ಇದ್ದೀರಾ ಲೈಫ್ ಇನ್ ಮಿನಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ಇವತ್ತು ಮತ್ತೊಂದು ಟ್ರಾವೆಲಿಂಗ್ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ, ನಾನು ಎಲ್ಲೆಲ್ಲಿಗೆ ಹೋಗಿದೆ, ಏನೇನು ಮಾಡಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಒಂದು ಸಣ್ಣ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ನಿಮಗೆ ನಾನು ಎಲ್ಲೆಲ್ಲಿ ಹೋಗಿದ್ವಿ ಅಂತ ತೋರಿಸ್ಕೊಂಡು ಬರ್ತೀನಿ. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ 1 ಮಂತ್ ಹಿಂದಿನ ವಿಡಿಯೋ. ನನಗೆ ಟೈಮ್ ಸಿಗಲಿಲ್ಲ ಅಂದ ತಕ್ಷಣ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಾವು ಹೋಗ್ತಿರೋದು ತಿರುಪತಿ ಮತ್ತು ರಾಚೋಟಿ ರಣ್ಣಗೆ. ನಮ್ಮ ನಾದಿನಿ ಮನೆ ದೇವರು ರಾಚೋಟಿ ಆಗಿತ್ತು. ಸೊ ಅವ್ರದ್ದೊಂದು ಹರಕೆ ಇತ್ತು ಅಂಥೇಳಿ ನಾವೆಲ್ಲರೂ ಕೂಡಿ ಹೋಗಿದ್ವಿ. ಸೊ ನಾವವತ್ತು ಬೆಳಗಾಮಿಂದನೇ ಹೋಗ್ತಾ ಇದ್ದೀವಿ. ಅವತ್ತೇ ಮಧ್ಯಾಹ್ನ 1:30-2 ಗಂಟೆಗೇನೋ ನಮ್ಮದು ಧಾರವಾಡದಿಂದ ಟ್ರೈನ್ ಇತ್ತು. ನಾವು ಇಲ್ಲಿಂದ ಹೋಗಿ ನಮ್ಮ ನಾದಿನಿ ಅವರು ಎಲ್ಲರೂ ಬರ್ತಾಯಿದ್ವಿ. ಸೊ ನಾವು ಬೆಳಗ್ಗೆ ಬೇಗನೆ ಇಲ್ಲಿಂದ ಬಿಟ್ಟಿದ್ವಿ. ನನ್ನ ಮಗಳು ಬೇಗ ಎದ್ದಿದ್ದರಿಂದ ಮನೇಲಿ ಟಿಫಿನ್ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗುತ್ತೆ ಅಂಥೇಳಿ ಅವ್ರಿಗೆ ಟಿಫಿನ ತೊಗೊಂಡು ಬಂದಿದ್ದೆ, ಕಾರಲ್ಲಿ ತಿನ್ನಿಸ್ತಾ ಇದ್ದೀನಿ. ಸೊ ಅಲ್ಲಿಂದ ಅವರು ನಾವು ಪಿಕಪ್ ಮಾಡ್ಕೊಂಡ್ವಿ. ಅಲ್ಲಿಂದ ಇಬ್ಬರು ಕೂಡಿ ಡೈರೆಕ್ಟ್ ಸ್ಟೇಷನ್ಗೆ ಹೋದ್ವಿ. ಸೊ ಧಾರವಾಡ ಸ್ಟೇಷನ್ಗೆ ನಾವೆಲ್ಲರೂ ಕೂಡಿ ಹೋಗಿ ನಮ್ಮನ್ನೆಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಇವರು ಕಾರ್ನೆಲ್ಲ ಪಾರ್ಕ್ ಮಾಡ್ಲಿಕ್ಕೆ ಹೋದರು. ಲಗೇಜು ಭಾಳ ಇತ್ತು, ಮಕ್ಕಳು ಬೇರೆ ಇದ್ದರು, ನಾವು ಜಾಸ್ತಿ ಜನ ಇದ್ವಿ. ಸೊ ಹೀಗಾಗಿ ಒಂದು ½ ಆನ್ ಅವರ್ ಮುಂಚೆನೇ ನಾವು ಸ್ಟೇಷನ್ಗೆ ಬಂದುಬಿಟ್ಟಿದ್ವಿ. ಟ್ರೈನ್ ಕೂಡ ಬಂದುಬಿಡ್ತು. ಎಲ್ಲರೂ ಬೇಗ ಹತ್ಕೊಂಡು ಲಗೇಜ್ ಎಲ್ಲ ಇಟ್ಕೊಂಡು ಮಕ್ಕಳನ್ನ ಕರ್ಕೊಂಡು ಕೂಡೋ ಅಷ್ಟರೊಳಗಡೆ 2:30 ಆಗಿತ್ತು. ಹಶು ಒಂದು ಆಗಿಬಿಟ್ಟಿತ್ತು. ಎಲ್ರಿಗೂ ಸ್ವಲ್ಪ ಸ್ನ್ಯಾಕ್ಸ್ ತಿಂತಾಯಿದ್ರು. ಯಾಕೆಂದರೆ ಬೇರೆ ಪ್ಯಾಸೆಂಜರ್ಸ್ ಇದ್ರಲ್ಲ, ಅವರು ಎಲ್ಲ ಒಂದು ಕಡೆ ಸೆಟಲ್ ಆಗಬೇಕಲ್ಲ. ಸೊ ಅವರೆಲ್ಲ ಒಂದು ಕಡೆ ಸೆಟಲ್ ಆದಮೇಲೆ ನಾವೆಲ್ಲರೂ ಊಟ ಮಾಡಿದ್ರಾಯ್ತು ಅಂಥೇಳಿ ಸ್ನ್ಯಾಕ್ಸ್ ತಿಂತಾಯಿದ್ರು. ಫೈನಲಿ ಎಲ್ಲರೂ ಊಟ ಮಾಡಿದ್ವಿ. ಹಾಗೆ ಟ್ರೈನಲ್ಲಿ ಏನಾದರೂ ಟೈಮ್ ಪಾಸ್ ಮಾಡಬೇಕಲ್ಲ, ಹೆಂಗೆ ಮಾಡೋದು ಏನು ಅಂಥೇಳಿ ಹಂಗೆ ಗೇಮು ಅಂತ್ಯಾಕ್ಷರಿ ನೀನೆಲ್ಲ ಸ್ಟಾರ್ಟ್ ಮಾಡಿದ್ವಿ. समोसा गरमा गरम समोसा गरमा गरम ಅಷ್ಟರಲ್ಲಿ ಗುಂಟೂರು ಬಂದಿತ್ತು. ಅಲ್ಲಿ 1 ಅವರ್ ನಮಗೆ ಟೈಮ್ ಇತ್ತು. ಸೊ ಅಲ್ಲಿವರೆಗೂ ಏನು ಮಾಡೋದು ಅಂಥೇಳಿ ಎಲ್ಲರೂ ಹೊರಗಡೆ ನಿಂತಿದ್ವಿ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಫ್ಯಾಮಿಲಿ ಎಲ್ಲ ಕೂಡಿ ಹಂಗೆ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ. ಅದೆಲ್ಲ ಆದಮೇಲೆ ಅಲ್ಲೇ ನೈಟ್ ಎಲ್ಲರೂ ಕೂಡಿ ಊಟ ಮಾಡಿ ಹಾಗೆ ಎಲ್ಲರೂ ಮಲ್ಕೊಂಡ್ಬಿಟ್ವಿ. ಇನ್ನು ನೆಕ್ಸ್ಟ್ ಡೇ ಅಂದರೆ ಬೆಳಗಿನ ಜಾವ 2:30-3 ಗಂಟೆಗೆ ನಾವು ಹೋಗಿದ್ವಿ, ತಿರುಪತಿಗೆ ಹೋಗಿದ್ವಿ. ಅಲ್ಲಿ ಆಲ್ರೆಡಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ನಿದ್ದೆಗಣ್ಣಲ್ಲೇ ಇದ್ದರು. ನೋಡಿ ಕ್ರೌಡ್ ನೋಡಿ, ಇದು ನಾನು ಮಧ್ಯರಾತ್ರಿದು 3 ಗಂಟೆ ಇದು. ನನಗೆಲ್ಲೋ 7:30-8 ಗಂಟೆ ಎಲ್ಲ ಆಗಿರುತ್ತಲ್ಲ ನೈಟ್, ಆ ಥರ ಫೀಲ್ ಆಗ್ತಾಯಿತ್ತು. ಅಷ್ಟೊಂದು ರಶ್ ಇತ್ತು. ಸೊ ಎಲ್ಲರೂ ಬೇಗ ಎದ್ದಿದ್ದರಿಂದ ಎಲ್ರಿಗೂ ಹಶ್ವಾಗಿತ್ತು. ಅಲ್ಲೇ ನಮ್ಮ ರೂಮ್ಗೆ ಬುಕ್ ಮಾಡಿದ್ವಲ್ಲ, ರೂಮ್ಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ಟೀ ಶಾಪ್ ಇತ್ತು. ಎಲ್ಲರೂ ಅಲ್ಲಿ ಟೀ ಬಿಸ್ಕೆಟ್ ಎಲ್ಲ ತಿಂದು ರೂಮಿಗೆ ಬಂದ್ವಿ. ರೂಮಿಗೆ ಬರೋ ಅಷ್ಟರಲ್ಲಿ ಜೋರಾಗಿ ಮಳೆ ಬಂದು ಗುಡುಗು ಸಿಡ್ಲು ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ನಾವು ತಿರುಪತಿಗೆ ಏನಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ, ಯಾವುದೇ ಕೆಲಸನೂ ಆಗಲಿಲ್ಲ ಆವತ್ತು.
ಯಾಕಂದರೆ ಅಷ್ಟೊಂದು ಮಳೆ ಇತ್ತು. ನಮ್ಗೆ ಹೊರಗಡೆ ಹೋಗೋ ಅವಕಾಶನೇ ಇರಲಿಲ್ಲ. ಹಾಗೆ ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ಟೇಷನ್ನಲ್ಲೇ ಬಂದಿದ್ವಿ ನಾವು. ಬಟ್ ಮಳೆ ಇದ್ದಿದ್ದರಿಂದ ನಾವು ಎಲ್ಲ ಪ್ಲ್ಯಾನು ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ಪದ್ಮಾವತಿ ದೇವಿ ದೇವಸ್ಥಾನಕ್ಕೆ ಹೋಗಿ ನಾವು ಕಾಳಹಸ್ತಿಗೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಈ ಥರ ಎಲ್ಲರೂ ಕ್ಯಾಬಲ್ಲಿ ಮಜಾ ಮಸ್ತಿ ಮಾಡಿಕೊಂಡು ಅಂತಾಕ್ಷರಿ ಎಲ್ಲ ಹಾಡಿಕೊಂಡು ಕಾಳಹಸ್ತಿ ಕಡೆಗೆ ಹೊರಟಿದ್ವಿ. ಸೊ ಬೆಳಿಗ್ಗೆ ಎಷ್ಟು ಮಳೆ ಇತ್ತು, ಆದರೆ ಡೆಪಾಸಿಟ್ ಇಲ್ಲಿ ಅಷ್ಟೊಂದು ಬಿಸಿಲಿತ್ತು. ಸೊ ಕಾಳಹಸ್ತಿಗೆ ಬಂದು ಮುಟ್ಟಿದ್ವಿ ಆಲ್ರೆಡಿ. ಬಟ್ ಇಲ್ಲೊಂದು ಏನಪ್ಪ ಆಯ್ತು ಅಂದರೆ ಮೊಬೈಲ್ ಒಳಗಡೆ ಅಲೌಡ್ ಇರಲಿಲ್ಲ. ಸೊ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಸೀದಾ ಮಧ್ಯಾಹ್ನ ದರ್ಶನ ತೊಗೊಂಡು ಮಧ್ಯಾಹ್ನ ರೂಮಿಗೆ ಬಂದು ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ನಮಗೆ ರಾಯಚೋಟಿಗೆ ಹೋಗಬೇಕನ್ನೋ ಪ್ಲ್ಯಾನ್ ಇತ್ತು. ಹಾಲ್ಟ್ಗೆ ಅಲ್ಲೇ ಹೋಗೋರಿದ್ವಿ. ಅಷ್ಟರಲ್ಲೇ ಹೋಗಬೇಕಾದ್ರೆ ತಿರುಪತಿಯಲ್ಲಿ ಇದೊಂದು ಟೆಂಪಲ್ ಇತ್ತು. ಇದೊಂದು ನೋಡ್ಕೊಂಡು ಹೋದ್ರಾಯ್ತು. ಅಲ್ಲೊಂದು ಚಿಕ್ಕ ಫಾಲ್ಸ್ ಕೂಡ ಇದೆ. ಸೊ ಎಲ್ಲರೂ ನೋಡ್ಕೊಂಡು ಹೋದ್ರಾಯ್ತು ಅಂತೇಳಿ ಇಲ್ಲಿ ಬೇರೆ ಬಂದಿದ್ವಿ. ಸೊ ಇಲ್ಲಿಂದ ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಎಲ್ಲರೂ ಅಲ್ಲೇ ಸ್ವಲ್ಪ ಮತ್ತೆ ಟೀ ಕುಡಿದು ಮತ್ತೆ ಕ್ಯಾಬ್ ಬುಕ್ ಮಾಡಿದ್ವಲ್ಲ, ಅದರಿಂದ ಮೂಲಕ ನಾವು ವಾಪಸ್ಸು ರಾಯಚೋಟಿಗೆ ಹೋಗ್ತಾ ಇದ್ವಿ. ಸೊ ಆಲ್ರೆಡಿ ಬಹಳ ಲೇಟಾಗಿತ್ತು. ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದರು. ಹಾಗೆ ಮತ್ತು ಹಸಿವು ಕೂಡ ಆಗಿತ್ತು. ಊಟ ಮಾಡಿ ಎಲ್ಲರೂ ಡೈರೆಕ್ಟ್ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ನಮಗೆ ದೇವಸ್ಥಾನಕ್ಕೆ ಹೋಗೋದಿತ್ತಲ್ಲ, ಸೊ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ದೇವಸ್ಥಾನದಲ್ಲಿ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಸೊ ಹೀಗಾಗಿ ನಮಗೆ ದರ್ಶನ ಅಂತೂ ಭಾಳ ಚೆನ್ನಾಗಾಯಿತು. ಸೊ ಅಲ್ಲಿ ಮಹಾಪ್ರಸಾದ ಇತ್ತು. ಅದಕ್ಕೆ ಎಲ್ಲರೂ ಹೇಳಿದರು ಪ್ರಸಾದ ಇಲ್ಲಿವರೆಗೂ ಬಂದಿದ್ದೀರ ಪ್ರಸಾದ ತೊಗೊಂಡು ಹೋಗಿ ಅಂತೇಳಿ. ಸೊ ಎಲ್ಲರೂ ಮಧ್ಯಾಹ್ನ ಪ್ರಸಾದಕ್ಕೆ ಅಲ್ಲೇ ಹೋಗಿದ್ವಿ. ಊಟ ಮಾಡಿಕೊಂಡು ಮತ್ತೆ ನಮ್ಮ ರೂಮ್ಗೆ ಹೋದ್ವಿ. ಮಧ್ಯಾಹ್ನ ನಾವಲ್ಲೆಲ್ಲ ಪ್ರಸಾದ ತೊಗೊಂಡು ರೂಮ್ಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಯಾಕಂದರೆ ಹಿಂದಿನ ದಿನ ನಮಗೆ ನಿದ್ದೆ ಸರಿ ಆಗಿರಲಿಲ್ಲ ಯಾರಿಗೂ. ಸೊ ಈವ್ನಿಂಗ್ ಅಲ್ಲೇ ರೂಮ್ ಹತ್ರ ಒಂದು ಟೀ ಶಾಪ್ ಇತ್ತು. ಟೀ ಮತ್ತು ಬಿಸಿ ಬಜ್ಜಿನ ತೊಗೊಂಡು ಬಂದಿದ್ದರು. ಎಲ್ಲರೂ ಟೀ ಕುಡಿದು ಸ್ವಲ್ಪ ಫ್ರೆಶ್ ಆಗಿ ರೆಡಿಯಾಗಿ ಅಲ್ಲೇ ಲೋಕಲ್ ಮಾರ್ಕೆಟ್ಗೆ ಏನಾದರೂ ಇದೆಯಾ ನೋಡ್ಕೊಂಡು ಬರೋಣ ಅಂಥೇಳಿ ಎಲ್ಲರೂ ಹೊರಟಿದ್ವಿ. ಯಾಕಂದರೆ ಅವತ್ತಿನ ದಿನ ನಾವು ಹಾಲ್ಟ್ ಅಲ್ಲೇ ಇದ್ವಿ. ಸೊ ರೂಮಲ್ಲಿ ಕೂತು ಏನು ಮಾಡೋದು ಅಂಥೇಳಿ ಮಕ್ಕಳಿಗೆ ಏನಾದರೂ ತೊಗೊಂಡು ಬರಬೇಕು, ಏನು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ಬರೋಣ ಅಂಥೇಳಿ ಹೋದ್ವಿ.
ಮಕ್ಕಳೇನೋ ಇಂಟ್ರೆಸ್ಟಿಂಗ್ ಏನೇನೋ ಗೇಮ್ಸ್ ತೊಗೊಂಡಿದ್ರಪ್ಪ ಆಟ ಆಡಲಿಕ್ಕೆ. ಸೊ ಹೇಗಿದೆ ಅಂತ ನೋಡೋಣ ಅಂಥೇಳಿ ಎಲ್ಲರೂ ಒಂದೊಂದು ಸಲ ನಾವು ಟ್ರೈ ಮಾಡ್ತಾಯಿದ್ವಿ ರೂಮಲ್ಲಿ. ಸೊ ಅದಾದಮೇಲೆ ಊಟ ಮಾಡಿ ಬೇಗ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಮತ್ತೆ ಬೇಗ ಹೋಗಬೇಕಾಗಿತ್ತು, ಯಾಕಂದರೆ 8:30ಗೆಲ್ಲ ನಮ್ಗೆ ಟ್ರೈನ್ ಇತ್ತು. ಸೊ 8 ಗಂಟೆವರೆಗೂ ನಾವು ಅಲ್ಲಿ ಟಚ್ ಇರಬೇಕಾಗಿತ್ತು ಅಂಥೇಳಿ ಬೇಗ ಮಲ್ಕೊಂಡ್ಬಿಟ್ವಿ. ಬಟ್ ಅನ್ಫಾರ್ಚುನೇಟಲ್ಲಿ ಹೋದ್ಮೇಲೆ ಏನಾಯಿತು, 1.5 ತಾಸು ನಮ್ಗೆ ಇನ್ನೂ ಟ್ರೈನ್ ಲೇಟಾಗಿ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಆಗಿಬಿಡ್ತು. ಸೊ ಏನು ಮಾಡೋದಪ್ಪ ಅಂಥೇಳಿ ಎಲ್ಲರೂ ಏನು ಮಾಡಿದ್ವಿ, ಅಲ್ಲೇ ಟಿಫಿನ್ ತರಿಸ್ಕೊಂಡು ಟಿಫಿನ್ ಎಲ್ಲ ಮಾಡಿದ್ವಿ. ಮಕ್ಕಳು ಅಲ್ಲೇ ಆಟ ಆಡ್ತಾಯಿದ್ರು. ಅಷ್ಟರೊಳಗಡೆ ಟ್ರೈನ್ ಬಂದೇ ಬಿಡ್ತು. ಮತ್ತೆ ಎಲ್ಲರೂ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಮ್ಮ ಜೊತೆನೇ ನಮ್ಮ ಸೀಟ್ ಹತ್ರ ಒಬ್ಬರು ಅಂದರೆ ಸಿಸ್ಟರ್ ಇದ್ದರು. ಅವರು ಮೆಹಂದಿನ ಭಾಳ ಚೆನ್ನಾಗಿ ಹಾಕ್ತಿದ್ರು. ಸೊ ಅವರು ಮಧ್ಯದಲ್ಲೇ ಎಲ್ಲೋ ಇಳ್ಕೊಳ್ಳೋದಿದ್ರು. ಹೀಗಾಗಿ ಅವ್ರ ಹತ್ರ ಒಂದು ಕೋನ್ ಇತ್ತು, ಬನ್ನಿ ಮೆಹಂದಿ ತೆಗಿತೀನಿ ಅಂಥೇಳಿ ಎಲ್ಲರ ಕೈಲೂ ಮೆಹಂದಿ ತೆಗಿತಾಯಿದ್ರು ಬರೋವರೆಗೂ. ಹಾಗೆ ಹೀಗೂ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಬಂದ್ವಿ ಎಲ್ಲರೂ. ಅದೆಲ್ಲ ಆದಮೇಲೆ ಕೊನೆಗೆ ಅವ್ರನ್ನೂ ಕೂಡ ಬಿಡಲಿಲ್ಲ ನಾವು. ಅವ್ರನ್ನೂ ಕರ್ಕೊಂಡು ಒಂದು ರೀಲ್ಸ್ ಮಾಡಲೇಬೇಕು ಅಂತೇಳಿ ಮಾಡಿಬಿಟ್ವಿ. ಪಾಪ ಬಹಳ ಸಪೋರ್ಟ್ ಮಾಡಿದರು. ಕೆಲವು ಜನ ನಾಚ್ಕೊತಾರೆ, ಬಟ್ ಇವ್ರು ಆಗೇನೂ ಮಾಡಲಿಲ್ಲ, ಬಟ್ ಸಪೋರ್ಟ್ ಮಾಡಿದರು. ಸೊ ಫೈನಲಿ ಹುಬ್ಳಿ ಹತ್ತಿರ ಇದೆ. ಊರ ಹತ್ತಿರ ಬಂದಂಗೆ ಎಲ್ರಿಗೂ ಒಂಥರ ಬೇಜಾರು. Almost 5 to 10 journey finally completed. Happily ever after. ಜಾಸ್ತಿ ಆಗುತ್ತೆ. ನಾಲ್ಕು ಕಾಲ್ತೊಳಿಲ್ಲ ಅಂದ್ರೆ ಅಡವಾ ಸೋಲಾಪುರ ಕೊಡಂಗಿಲ್ಲ. ಎಲ್ಲಿ ಜರ್ನಿ 3 ದಿನ ಹೇಗೆ ಮುಗೀತು ಅಂತಲೇ ಯಾರಿಗೂ ಗೊತ್ತಾಗಲಿಲ್ಲ. ಸೊ ಎಲ್ಲರೂ ನೋಡಿ ಬರಬೇಕಾದ್ರೆ ಇನ್ನೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಟ್ರೈನಲ್ಲಿ ಹಾಡು ಹಚ್ಚಿ ಡ್ಯಾನ್ಸ್ ಮಾಡೋದು, ಏನೋ ಮಿಮಿಕ್ರಿ ಮಾಡೋದು, ಏನೇನೋ ಮಾಡ್ತಾಯಿದ್ರು. ಸೊ ಫೈನಲಿ ಹುಬ್ಳಿ ಸ್ಟೇಷನ್ ಅಂತೂ ಬಂದೇ ಬಿಡ್ತು. ನಮ್ಮದು ಆ್ಯಕ್ಚುಲಿ ಅಂದರೆ ಧಾರವಾಡವರೆಗೂ ಇರಲಿಲ್ಲ ಟ್ರೈನು, ಲಾಸ್ಟ್ ಹುಬ್ಳಿಗೆ ಸ್ಟಾಪ್ ಇತ್ತು. ನಮ್ಮದು ಗಾಡಿ ಪಾರ್ಕ್ ಎಲ್ಲ ಧಾರವಾಡ ಸ್ಟೇಷನ್ನಲ್ಲಿ ಇರೋದ್ರಿಂದ ನಾವೇನು ಮಾಡಿದ್ವಿ, ಲೋಕಲ್ ಟ್ರೈನ್ ಹಿಡ್ಕೊಂಡು ಅಲ್ಲಿಂದ ಧಾರವಾಡ ಸ್ಟೇಷನ್ಗೆ ಹೋದ್ವಿ. ಆಮೇಲೆ ಅಲ್ಲಿಂದ ನಾವು ಮನೆ ಮುಟ್ಟಬೇಕಾದ್ರೆ 2:30 ಆಗಿಬಿಡ್ತು ರಾತ್ರಿ. ಸೊ ಹೀಗಿತ್ತು ನಮ್ಮದು 2 to 3 days ಜರ್ನಿ. ನಮ್ಮ ಟ್ರಾವೆಲಿಂಗ್ ವ್ಲಾಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.